ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ, ಆರಾಮಾಗಿದ್ದೀರಿ, ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ದೇವ್ರ ಪೂಜೆನೂ ಕೂಡ ಮಾಡಿದ್ದಾಯಿತು. ಡೈಲಿನೂ ಕೂಡ ಪೂಜೆ ಮಾಡ್ತೀನಿ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ, 6 ಗಂಟೆಗೆ ಎದ್ದಿದ್ದೆ. ಎದ್ಬಿಟ್ಟು ಇವಾಗ ದೋಸೆನೂ ಕೂಡ ಮಾಡ್ತಾ ಇದ್ದೆ. ನಿನ್ನೆ ಲಾಗಲ್ಲಿ ಹೇಳಿದ್ನಲ್ವಾ ಅಕ್ಕಿನ ನೆನೆಯಿಟ್ಟಿದ್ದೆ ದೋಸೆ ಮಾಡಲಿಕ್ಕೆ ಅಂತ. ಇವಾಗ ದೋಸೆನೂ ಕೂಡ ಮಾಡ್ತಾ ಇದ್ದೀನಿ. ರೆಡಿ ಆದಾನೆ ಸ್ಕೂಲ್ಗೆ. ನೀವೇನು ಮಾಡ್ತಿದ್ದೀರಿ? ಕಾರಲ್ಲಿ ಆಟ ಆಡ್ತಿದ್ದೀರಾ? ಕುಕ್ಕು ನೋಡ್ಕೊಂಬಿಟ್ಟ. ಅವ್ರು ಆಟ ಆಡ್ತಾ ಇದ್ದಾರೆ, ನಾನು ತಿಂಡಿ ಮಾಡಬೇಕು. ಅವರಿಬ್ಬರದು ತಿಂಡಿ ಆಯಿತು. ಇವಾಗ ನಾನು ಮಾಡಬೇಕು ಅಂತ ಹಾಕೋತಾ ಇದ್ದೆ ನೋಡಿ ದೋಸೆನ. ಅವರಿಬ್ಬರದು ನಾಷ್ಟಾನ ಮಾಡಿಸಿದ್ದಾಯಿತು. ಅವ್ರಿಗೆ ಮಾಡಿಸ್ಬಿಟ್ಟೆ ನಾನು ನಾಷ್ಟಾನ ಮಾಡೋದು. ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆನೇ ನನ್ನ ಮಗನಿಗಾಗಿರ್ಬೋದು, ನನ್ನ ಮಗಳಿಗಾಗಿರ್ಬೋದು ಇಬ್ಬರಿಗೆ ಮಾಡಿಸ್ಬಿಟ್ಟು ನಾನು ಬ್ರೇಕ್ಫಾಸ್ಟನ್ನ ಮಾಡ್ತೀನಿ. ಆವಾಗಲೇ ನನಗೆ ಆರಾಮಾಗಿ ತಿನ್ನೋದಕ್ಕೆ ಬಿಡ್ತಾರೆ ಅವರು. ಇವಾಗ ನೋಡಿ ದೋಸೆನ ನಾನು ಹಾಕೊಂಡ್ಬಿಟ್ಟು ಸಾಕು, ಇವಾಗ ಆಫ್ ಮಾಡಿಬಿಡ್ತೀನಿ. 2 ದೋಸೆ ತಿಂತೀನಿ ಅಷ್ಟೇ, ತೆಳ್ಳಗೆ ಹಾಕ್ಕೊಂಡಿದ್ದೀನಿ, ಚಿಕ್ಕ ದೋಸೆ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಇವತ್ತು ದೋಸೆ, ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ಮೆಣಸಿಕಾಯಿ ಹಾಕಿಬಿಟ್ಟು ಮಾಡಿದ್ದಿಲ್ಲ, ಇವತ್ತು ಒಣ ಖಾರದ ಪುಡಿನ ಹಾಕಿಬಿಟ್ಟು ಪಲ್ಯನ ಮಾಡ್ಕೊಂಡಿದ್ದೆ, ಆಲೂಗಡ್ಡೆ ಪಲ್ಯ. ನೋಡ್ಬೋದು ಅಮ್ಮನೂ ಇವಾಗ ಸ್ಕೂಲಿಗೆ ಹೋಗಲಿಕ್ಕೆ ರೆಡಿಯಾಗಿ ನಿಂತಿದ್ದು. ಇವತ್ತು ಅವ್ರ ಪಪ್ಪ ಇರಲಿಲ್ಲ, ಅವ್ರ ಪಪ್ಪ ಬೆಂಗಳೂರಿಗೆ ಹೋಗಿದ್ರು. ಅದಕ್ಕೋಸ್ಕರ ಅವ್ರ ಪಪ್ಪನ ಫ್ರೆಂಡೇ ಬಿಟ್ಟು ಬರ್ತಾರೆ ಅಂತ ನಿಂತ್ಕೊಂಡಿದ್ಲು ಅವಳು. ನಿಂತ್ಕೊಂಡು ನನ್ನ ಜೊತೆ ಮಾತಾಡ್ತಾನೂ ಇದ್ಲು. ಕೆಳಗಡೆ ಒಬ್ಬಳೇ ಹೋಗಿದ್ಲು. ಏನು ಭಯ ಇಲ್ಲ, ಒಬ್ಬಳೇ ನಿಂತ್ಕೋತಾಳೆ ಕೆಳಗಡೆ. ಯಾವುದು ಅಷ್ಟೊಂದು ಗಾಡಿ ಅದು ಏನೂ ಬರೋದಿಲ್ಲ ನಮ್ಮ ಮನೆ ಮುಂದೆ. ಅಂದರೆ ಮೇನ್ ರೋಡಿಗಿಲ್ಲ, ಇದು ಸ್ವಲ್ಪ ಒಳಗಡೆ ಇರೋದ್ರಿಂದ ಯಾವ ಗಾಡಿನೂ ಅಷ್ಟೊಂದು ಬರೋದಿಲ್ಲ. ನೋಡ್ಬೋದು ನನ್ನ ಮಗನೂ ಕೂಡ ಮನೆ ಒರೆಸೋ ಕೋಲಲ್ಲಿ ತೊಗೊಂಡ್ಬಿಟ್ಟು ಆಟ ಆಡ್ತಾ ಇದ್ದ. ಇಸ್ಕೊಂಡಿದ್ದಕ್ಕೆ ಅಳ್ತಾ ಇದ್ದಾನೆ ನೋಡಿ ಇವಾಗ. ನೀನು ಅಯ್ಯೋ ಅಳ್ತಾನೆ, ಯಾವ ಕಾಲೇಜು? ಹೊಡಿಬಾರ್ದು ಗುಡ್ ಬಾಯ್ ತಾನೆ, ನೀನು ಹೊಡಿಬಾರ್ದು, ಹಂಗೆಲ್ಲ ಮಾಡಬಾರ್ದು ಪಾಪ. ಇವತ್ತು ಮಾರ್ನಿಂಗ್ ನನ್ನ ಹಸ್ಬೆಂಡ್ ಬೇಗ ಹೋಗಿರೋದ್ರಿಂದ ಹಾಲನ್ನು ಕೂಡ ತೊಗೊಂಡು ಬಂದಿದ್ದಿಲ್ಲ. ಅವರೇ ನೋಡಿ ಹಾಲನ್ನು ಕೂಡ ತೊಗೊಂಡು ಬಂದಿದ್ದರು. ಇವಾಗ ಹಾಲನ್ನು ಕೂಡ ಹೋಗಿ ತೊಗೊಂಡು ಬರ್ತೀನಿ. ಇವಾಗ ನೋಡಿ ಮಧ್ಯಾಹ್ನ ನಾನೇ ಕರ್ಕೊಂಬರೋದಕ್ಕೆ ಹೋಗಿದ್ದೆ ಅಮ್ಮನ. ಹೇಳಿದ್ನಲ್ವ ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಹೋಗಿದ್ರು ಅಂತ. ನನ್ನ ಮಗ ನಾನು ಇಬ್ಬರು ಕೂಡಿ ಹೋಗ್ತಿದ್ವಿ. ನನ್ನ ಮಗನ ಕರ್ಕೊಂಡು ಹೋಗೋದು ತುಂಬ ಡಿಫಿಕಲ್ಟ್ ಅಂತ ಹೇಳ್ಬೋದು. ಅವನು ಸುಮ್ಮನೆ ಇರೋದಿಲ್ಲ. ನನ್ನ ಹಸ್ಬೆಂಡ್ ಹೆಂಗೆ ಮೇಂಟೈನ್ ಮಾಡ್ತಾರೋ ಹೊರಗಡೆ ಕರ್ಕೊಂಡು ಹೋದಾಗ ಇವನ್ನ ತುಂಬ ತೀಟೆ ಮಾಡ್ತಾನೆ ಅಂತ ಹೇಳ್ಬೋದು. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವನು. ತುಂಬ ಗಲಾಟೆನೂ ಕೂಡ ಮಾಡ್ತಿರ್ತಾನೆ ಆಗಾಗ. ಬನ್ನಿ ಇವಾಗ ಅಮ್ಮನ ಕರ್ಕೊಂಬರಕ್ಕೆ ಹೋಗೋಣ. ಕರ್ಕೊಂಬರಕ್ಕೆ ಹೋಗುವಾಗ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಬಹುದು ಮಾಡು ಅಂದರೆ ಮೋಡನೂ ಕೂಡ ಆಗಿತ್ತು. ಅಂತೀವಿ ನಾವು, ಮಾಡಂತೆ ಬಂದುಬಿಡುತ್ತೆ ಬಾಯಿಗೆಲ್ಲ. ನೋಡ್ಬೋದು ಇದೇ ಮಧುಗಿರಿ ಬೆಟ್ಟ ನೋಡಿ, ಕಾಣ್ತಿದೆ ಅಲ್ಲ ಮಧುಗಿರಿ ಬೆಟ್ಟ. ಇದೇ ನೋಡಿ ನಮ್ಮ ಮನೆ ಮುಂದೆನೇ ಇದು ಕಾಣುತ್ತೆ ನಿಂತ್ಕೊಂಡ್ಬಿಟ್ರೆ. ನಾನು ನನ್ನ ಮಗ ವಾಕ್ ಮಾಡ್ತಾ ಹೋಗ್ತಾ ಇದ್ವಿ. ವಾಕೇಬಲ್ ಡಿಸ್ಟೆನ್ಸೇ ಇದೆ ಅಮ್ಮನ ಸ್ಕೂಲ್, ಜಾಸ್ತಿ ಏನು ದೂರ ಇಲ್ಲ. ಆರಾಮಾಗಿ ಹೋಗಿ ನಡ್ಕೊತ ಹೋಗಿ ಕರ್ಕೊಂಬರಬಹುದು. ಮೋಡನೂ ನೋಡ್ಬೋದು ನೀವು ಎಷ್ಟಾಗಿದೆ ಅಂತ. ಮಳೆನೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅನಿಸುತ್ತೆ, ಮೇ ಬಿ ನಾವು ಬರೋ ಅಷ್ಟರಲ್ಲಿ. ನೋಡೋಣ ಏನೇನಾಗುತ್ತೆ ಅಂತ. ಅಮ್ಮನೂ ಬೇಗ ಹೋಗಿ ಕರ್ಕೊಂಬರೋಣ. ನೋಡ್ಬೋದು ಎಷ್ಟಾಗಿದೆ ಅಂತ. ಮಧುಗಿರಿ ಬೆಟ್ಟನೂ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಮನೆ ಮುಂದೆನೇ. ಏಕಶಿಲಾ ಬೆಟ್ಟ ಅಲ್ವಾ ಇದು, ವರ್ಲ್ಡ್ 2ನೇ ದೊಡ್ಡ ಬೆಟ್ಟ ಇದು. ಇವಾಗ ಅಮ್ಮನೂ ಕೂಡ ಸ್ಕೂಲಿಂದ ಪಿಕ್ ಮಾಡಿಕೊಂಡೆ. ಮಳೆನೂ ಕೂಡ ಬಂತು, ಜೋರಾಗಿಯೇ ಬಂತು. ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ಅವಳು ಪಾನಿಪುರಿ ಅಂದ್ಲು. ಪಾನಿಪುರಿನೂ ಕೊಡಿಸ್ಬಿಟ್ಟು ತಿಂದು ಬರುವಷ್ಟರಲ್ಲಿ ಸ್ವಲ್ಪ ಟೈಮೂ ಕೂಡ ಆಗಿಬಿಟ್ಟಿತ್ತು. ಅಂದರೆ 1 ಗಂಟೆಗೆ ಬಿಡೋದು ಅವಳನ್ನ. ಇವಾಗ 1:15 ಆಗ್ತಾ ಬಂತು. ಅವಳು ವಾಕ್ ಮಾಡ್ತಾ ಬರ್ತಾಳೆ, ಆ ಥರ ಏನೂ ಹಠ ಮಾಡೋದಿಲ್ಲ. ಇವಾಗ ಮನೆ ಹೋಗುವಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಬಹುದು ಮಳೆ ಬಂತಲ್ವಾ, ಮಳೆ ಬಂದು ಮನೆನೂ ಬಂತು. ನಡಿ ಅಮ್ಮ, ಬೇಗ ನಡಿ ಬಿಂದು. ಎಲ್ಲಿ ಅಲ್ಲಿ ಹೋಗೋಣ. ಎಲ್ಲಿ ಅಲ್ಲಿ ಯಾಕೆ ಹೋಗ್ಬೇಕು ಇವಾಗ? ಮಳೆಯಲ್ಲಿ ಯಾಕೆ ಹೋಗೋದು? ಅಲ್ಲಿ ನಿಂತೈತಲ್ವಾ? ಎಲ್ಲಿ? ನೋ ಅಲ್ಲೆಲ್ಲ ಹೋಗ್ಬಾರ್ದು, ನೀರೈತಿ. ನೀರು
ನೋಡಿದ್ರಲ್ಲ, ಮನೆಗೆ ಬರುವಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಧ್ಯಾಹ್ನ ಬಂದ ತಕ್ಷಣವೇ ಹಲಸಿನ ಹಣ್ಣಿನ ಬೀಜನೂ ಕೂಡ ಇದ್ವು. ಹಲಸಿನ ಹಣ್ಣಿನ ಬೀಜ ಹಾಕಿಬಿಟ್ಟು ಸ್ವಲ್ಪ ಬೇಳೆ, ಟೊಮೆಟೊ, ಮೆಣಸಿನ್ಕಾಯಿ ಹಾಕಿಬಿಟ್ಟು ಬೇಳೆ ಸಾಂಬಾರನ್ನು ಕೂಡ ಮಾಡಿದ್ದೆ. ಅನ್ನನೂ ಕೂಡ ಮಾಡ್ಕೊಂಡಿದ್ದೆ. ನಾನು ನನ್ನ ಮಕ್ಕಳಿರೋದ್ರಿಂದ ನಾನು ಜಾಸ್ತಿ ಏನು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಚಪಾತಿ ರೊಟ್ಟಿ ಅದು ಏನು ಮಾಡೋದಿಲ್ಲ. ನನ್ನ ಮಕ್ಕಳಿಗೂ ಕೂಡ ಊಟ ಮಾಡಿಸಿದ್ದಾಯಿತು. ಇವಾಗ ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಚೆನ್ನಾಗಿ. ಅವರಿಬ್ಬರಿಗೂ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿದೆ. ಊಟ ಮಾಡುವಷ್ಟರಲ್ಲಿ 2:30-3 ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ. ಇವಾಗ ಏನಿಲ್ಲ, ಅವರಿಬ್ಬರು ಆಟ ಆಡ್ತಾಯಿದ್ರು ಚೆನ್ನಾಗಿ. ಇಬ್ಬರಿಗೂ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರೆ ಚೆನ್ನಾಗಿ ಆಟ ಆಡ್ಕೋತಾರೆ. ಅಮ್ಮನೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಲಿ, ಆಮೇಲೆ ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವ್ರ ತಮ್ಮನ ಜೊತೆ ಟಿ ವಿ ನೋಡ್ತಾ ಮತ್ತು ಆಟ ಆಡ್ತಾಯಿದ್ಲು. ಮಕ್ಕಳು ಅಂದರೆ ಹಾಗೆ ಅಲ್ವಾ, ಸ್ವಲ್ಪ ಅವರಿಗೆ ಟೈಮ್ ಕೊಡಬೇಕು ನಾವು. ಜಾಸ್ತಿ ಓದು ಅಂತ ಹೇಳಬಾರ್ದು. ಅವ್ರಿಗೂ ಕೂಡ ಒಂಥರ ಬೇಜಾರು ಅನ್ನಿಸ್ಬಿಡುತ್ತಲ್ವ, ಏನಪ್ಪ ಬರೀ ಓದೋದು ಬರೆಯೋದು ಇದೇ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ನಿನ್ನೆ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ. ನಾನು ಜಾಸ್ತಿ ವಿಡಿಯೋನ ಮಾಡಲಿಕ್ಕಾಗಲಿಲ್ಲ. ಇವಾಗ ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ವಾಕಿಂಗ್ ಅಂತ ಹೋದಾಗ ಫ್ರೆಶ್ ಆಗಿರೋ ಪಾಲಕ್ ಮತ್ತು ಹಸಿ ಅಲಸಂದಿ ಕಾಳನ್ನ ತೊಗೊಂಡು ಬಂದಿದ್ರು. ಕಾಳನ್ನೇನು ತೊಗೊಂಡು ಬಂದಿದ್ದಿಲ್ಲ, ಕಾಯಿನೇ ತೊಗೊಂಡು ಬಂದಿದ್ರು. ನಾನು ಸೋಸ್ಬಿಟ್ಟು ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಇವಾಗ ಇಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಇದನ್ನು ಬಸ್ಸಾರು ಮಾಡ್ಕೊಂಡ್ರಾಯ್ತು ಅಂತ. ಇವಾಗ ಪಲಾವ್ ಮತ್ತು ರಾಯ್ತಾನು ಕೂಡ ಮಾಡ್ಕೊಂಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಇದು ಮಧ್ಯಾಹ್ನಕ್ಕೆ ನಾನು ಬಸ್ಸಾರು ಮಾಡಿದ್ರಾಯ್ತು, ಬಸ್ಸಾರು ಮುದ್ದೆ ಮಾಡಿದ್ರಾಯ್ತು ಅಂತ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಕೂಡ ಪಲಾವ್ನು ಕೂಡ ರೆಡಿ ಆಯಿತು. ಪಲಾವ್ ರಾಯ್ತಾ ಮತ್ತು ಇದು ಸೈಡಲ್ಲಿ ಇಟ್ಟಿದ್ದೀನಲ್ವ ವೆಜಿಟೇಬಲ್ಸ್, ನನ್ನ ಮಗನಿಗೋಸ್ಕರ ಬೇಯಿಸಿ ತೆಗ್ದಿರೋದು. ಇದು ಪಲಾವಲ್ಲೇ ಹಾಕಿಬಿಟ್ಟಿರ್ತೀನಿ ನಾನು, ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿರ್ತೀನಿ. ಅವ್ನು ಪಲಾವ್ನು ತಿಂತಾನೆ, ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿಯಾಗಿ ತಿಂತಾನೆ. ಅವ್ನು ಬೀಟ್ರೂಟು ಈ ಥರ ಕ್ಯಾರೆಟ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ತಿಂತಾನೆ. ಇವಾಗ ಮಧ್ಯಾಹ್ನಕ್ಕೆ ಬಸ್ಸಾರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಅಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿರೋದು ನಾನು. ನಮ್ಮ ಸೈಡೆಲ್ಲ ಈ ಥರ ಬಸ್ಸಾರದೆಲ್ಲ ಮಾಡೋದಿಲ್ಲ ನಾವು. ಈ ಕಡೆ ನೋಡಿ ನಾನು ಆ ಕಾಳು ಉಳಿದಿರುತ್ತಲ್ವ, ಅದು ಕಾಳನ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಕಾಳಿಗೇನಿಲ್ಲ, ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಕೊಬ್ಬರಿನ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು, ಡ್ರೈ ಆಗಿ ನೀರು ಥರ ಮಾಡ್ಕೊಳ್ಳೋದಿಲ್ಲ. ನೋಡ್ಬೋದು ಬಸ್ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಹಸಿ ಅವರೆಕಾಳು ಸಾಂಬಾರಲ್ವ, ಬಸ್ಸಾರಲ್ವ, ತುಂಬ ಚೆನ್ನಾಗಿ ಬಂದಿತ್ತು. ಪಾಲಕ್ನು ಹಾಕಿದ್ದೆ, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದರು. ಇನ್ನೊಂದ್ಸಲ ರೆಸಿಪಿ ಏನಾದರೂ ಬೇಕಾಗಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು. ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಇವಾಗ ಪಲ್ಯನೂ ಕೂಡ ರೆಡಿ ಆಯಿತು. ಪಲ್ಯ ಮತ್ತು ಬಸ್ಸಾರು ಕೂಡ ರೆಡಿ ಆಯಿತು. ಮುದ್ದೆ ಒಂದು ಮಾಡ್ಕೊಂಬಿಟ್ರೆ ಮುಗೀತು. ಈ ಕಡೆ ಅನ್ನನೂ ಕೂಡ ಮಾಡಲಿಕ್ಕೆ ಇಡ್ತೀನಿ ನಾನು. ಇದು ಆದಮೇಲೆ ಇಷ್ಟೇ ನೋಡಿ, ಮಧ್ಯಾಹ್ನದ ಲಂಚ್ ಇಷ್ಟೇ ಮಾಡ್ಕೊಂಡಿದ್ದೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ಗೆ ಮುದ್ದೆ ಅಂದರೆ ತುಂಬ ಇಷ್ಟ. ರೊಟ್ಟಿಗಿನ ಜಾಸ್ತಿ ಅವರು ಮುದ್ದೆನೇ ಇಷ್ಟಪಡ್ತಾರೆ. ಅವ್ರಿಗೋಸ್ಕರನೇ ನಾನು ಮುದ್ದೆನೂ ಕೂಡ ಕಲ್ತ್ಕೊಂಡಿದ್ದೀನಿ. ಹೆಂಡತಿ ಅಂದರೆ ಹಾಗೆ ಅಲ್ವಾ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾವು ಕಲ್ತ್ಕೋಬೇಕು. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅವರು ಅದನ್ನು ತಿಳ್ಕೊಬೇಕು ಅಂತ. ಅದೇ ಸಂಸಾರ ಅಂತ ಹೇಳೋದಲ್ವಾ. ಚುಮ್ಮ ಬೇಕಾ ನಿಮಗೆ? ಎಂತ ಚುಮ್ಮ ಬೇಕು? ಏನದು ಮಾಡ್ತಾ ಇರೋದು ನೀನು? ಏನು ಅಮ್ಮನ ಜೊತೆ ಆಟ ಆಡ್ತಿದ್ಯಾ? ಏನದು ಅಪ್ಪು? ಏನಾಗಿದ್ದಲ್ಲಿ? ಕಾಡ್ಗೆ ಇಸ್ತೀಯ ನನಗೆ? ನೀ ಕಾಡ್ಗೆ ಇಸ್ತೀಯ ನನಗೆ? ಬರ್ತಾ ಇಲ್ವಾ? ಏನು ಬರ್ತಾ ಇಲ್ಲ ಪಪ್ಪ? ನೀನು ಸೈಕಲ್ ತಗೊಂಡು ಬಂದ? ನೀನು ಸೈಕಲ್ ತಗೊಂಡು ಬಂದ? ಯಾಕದು ಸೈಕಲ್? ಯಾಕೆ ಬೇಕದು? ಯಾಕೂ ಇಲ್ವಾ? ನೀ ಮಾತಾಡ್ತಿದ್ದೀಯ ಇವಾಗ? ಮಾಡಬಾರ್ದು, ಥರ ಮಾಡಬಾರ್ದು. ನೀನು ಗುಡ್ ಬಾಯ್ ಅಲ್ವಾ? ಓ, ನೀನು ಗುಡ್ ಬಾಯ್ ತಾನೆ? ಅಮ್ಮ ಹಾಸ್ತಾರ ಅಮ್ಮನಿಗೋಸ್ಕರ ಸೈಕಲ್ಲು. ಹೈ ಆಗುತ್ತೆ ಕಂದ. ಅಮ್ಮ ನೋವಾಗುತ್ತೆ ಪಾಪ, ನೋವಾಗುತ್ತೆ ಅಮ್ಮಂಗೆ. ಹಲ್ಕ ಹಾಡ್ತಿದ್ದೀರಿ ನೋಡಿ. ಅಮ್ಮಂಗೆ ಹೊಡಿತಾರ ಕಂದ? ಹೊಡಿತಾರೇನೋ ಅಮ್ಮನ್ಗೆ?
ಹೊಡಿಬಾರ್ದು ಪಪ್ಪ, ನೋವಾಗುತ್ತೆ ಅಮ್ಮಂಗೆ. ಅಮ್ಮ 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 ಓ ಹೊಡಿತಾರ ಅಮ್ಮಂಗೆ? ಹೇಳು ಹೇಳು, ಹೊಡಿತಾರ ಅಮ್ಮಂಗ? ಅಮ್ಮ ಹೊಡಿಬಾರ್ದು ಕಂದ ಅಮ್ಮಂಗೆ. ಹೊಡಿತಾರ ಅಮ್ಮಂಗೆ? ಹೇಳು. ಇವಾಗ ನೇರಳೆ ಹಣ್ಣಿನ ಸೀಸನ್ ಕೂಡ ಸ್ಟಾರ್ಟ್ ಆಯಿತು. ನನ್ನ ಹಸ್ಬೆಂಡ್ ಫಸ್ಟ್ ಇವತ್ತು ನೇರಳೆ ಹಣ್ಣು ಕೂಡ ತೊಗೊಂಡು ಬಂದಿದ್ರು. ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕಂತ ಇವಾಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಏನಂತಾರೆ, ಜಾಮೂನ್ ಫ್ರೂಟ್ ಏನೋ ಅಂತಾರೆ ಮೇ ಬಿ ಇವಕ್ಕೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಅಂದರೆ ಯಾವ ಸೀಸನ್ ಇರುತ್ತೋ ಆ ಸೀಸನಲ್ಲಿ ಆ ಹಣ್ಣನ್ನ ತಿಂದ್ಬಿಡಬೇಕು. ಬೇರೆ ಸೀಸನ್ ಇಲ್ಲದೆ ಇರುವಾಗ ಹಣ್ಣನ್ನ ತಿನ್ನೋದಕ್ಕೆ ಹೋಗಬಾರ್ದು, ಜಾಸ್ತಿಯಾಗಿ ಹೆಲ್ದಿ ಇರೋದಿಲ್ಲ ಅಂತ ಹೇಳ್ಬೋದು. ಈವ್ನಿಂಗ್ ಹಾಗೆ ಚೋಡಾನು ಕೂಡ ಮಾಡಿದ್ದೆ. ನನ್ನ ಹಸ್ಬೆಂಡು ಕೂಡ ಚೋಡ ಕೇಳ್ತಾಯಿದ್ರು. ಮಳೆನೂ ಕೂಡ ಜಾಸ್ತಿ ಆಗ್ತಾಯಿದೆ ಅಲ್ವಾ ಇಲ್ಲಿ. ಈವ್ನಿಂಗ್ ಟೈಮ್ ಚೋಡ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ದಿನವೂ ಕೂಡ. ಇವತ್ತಿನ ವ್ಲಾಗ್ ಇಷ್ಟೇ ಇರುತ್ತೆ. ಮೊನ್ನೆ ಹಾಕಿರೋ ಸಾರಿ ವಿಡಿಯೋಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ನ ಮಾಡಿದ್ದೀರಾ. ನಿಮಗೆ ಯಾವ ರೀತಿಯಾದ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು. ಹಾಗೆ ನನ್ನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಬಗ್ಗೆನೂ ನೀವು ಕೇಳಬಹುದು. ನೀವು ಕೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡಿಬಿಟ್ಟು ಹಾಕ್ತೀನಿ. ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೂ ಖುಷಿ ಅನಿಸುತ್ತೆ. ನೋಡಿ, ಇವತ್ತಿನ ವ್ಲಾಗ್ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಕೂಡ ಇವಾಗ ಚೋಡನ ಹಾಕೊಂಡ್ಬಿಟ್ಟು ತಿಂತಾ ಇದ್ದೀನಿ ನೋಡಿ. ಚೋಡ, ಈರುಳ್ಳಿ, ಮೆಣಸಿಕಾಯಿ ಇಷ್ಟೇ ಅಲ್ವಾ ಫೇವ್ರೇಟ್. ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಬಹುದು.